ಉಪಾಧಿ ಬಪ್ಪುನೆ ಮೊಲಸಿ ನನಗೆ ನೀವು ಹೆಚ್ಚು ಗಂಟೆಲ್ಲ ಹೊಡ್ರೆ ಅವ್ನು 480 ಇದು 520 ಅಲ್ಲ ಮತ್ತು ಮಾಂಜಿಗೆ ಕೊಟ್ಟೇವಿ ಎಂಟ್ರಲ್ಲ ಹೇಳ್ತೀರಾ 100 ರೂಪಾಯಿ ಬೇಕಾ 100 ರೂಪಾಯಿ 100 ರೂಪಾಯಿ credited to Canara Bank account. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಬಸಳೆ ಮತ್ತು ಎಟ್ಟಿದ್ದು ಅಂದರೆ ಪ್ರಾನ್ಸಿದ್ದು ಕರಿ ಮಾಡೋಣ. ಯಾವ ರೀತಿ ಮಾಡೋದು ಅಂತೇಳಿ ನಾವು ಹೇಳಿಕೊಡ್ತೇವೆ. ಮೊದಲನೇದಾಗಿ ನೋಡಿ, ಸ್ವಲ್ಪ ಬಸಳೆ ತಗೊಂಡಿದ್ದೇನೆ, ಒಂದು ಸಣ್ಣ ಕಟ್ಟನ್ನು. ಹಾಗೆ ಇದಕ್ಕೆ ಅರ್ಧ ಆನಿಯನನ್ನು ಹಾಕ್ಕೊಳ್ತಿದ್ದೇನೆ ನಾನು. ಹಾಗೆ ಚಿಕ್ಕದಾದಂಥ 2 ಟೊಮೆಟೊ ತಗೊಂಡಿದ್ದೇನೆ, ಹುಳಿಯಾಗಿರೋಂಥ ಆ್ಯಪಲ್ ಟೊಮೆಟೊವನ್ನು. ನೀವು ಬೇಕಾದರೆ 1 ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಹಾಗೆ ಸ್ವಲ್ಪ ನೀರು ನೋಡಿ, ಸ್ವಲ್ಪ ನೀರನ್ನು ಹಾಕಿ ಇದು ಮಾಡ್ತಿದ್ದೇನೆ. ಇದನ್ನು ಇನ್ನು ಬೇಯಲಿಕ್ಕೆ ಇಡೋಣ. ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ಬೇಕು ಇವಾಗಲೇ. ಇನ್ನು ಇದನ್ನು ಗ್ಯಾಸ್ ಮೇಲೆ ಇಡೋಣ. ಗ್ಯಾಸ್ ಇದನ್ನು ನಾವು ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದು ಚೆನ್ನಾಗಿ ಬೇಯಲಿ. ಹೀಗೆಲ್ಲ ಈ ಸಿಗಡಿ ಪದಾರ್ಥ ಮತ್ತು ಬಸಳೆ ಹಾಕಿ ಈ ಪದಾರ್ಥವನ್ನು ಕೂಡ ನೀವು, ಈ ರೆಸಿಪಿಯನ್ನು ಕೂಡ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಆಗುತ್ತೆ. ಅಂದರೆ ಅದು ಡ್ರೈ ಫಿಶ್ ಆದರೂ ಕೂಡ ಇದನ್ನು ಆ್ಯಡ್ ಮಾಡ್ಕೊತಾರೆ ಬಸಳೆಗೆ. ಅಂದರೆ ಅದು ಸಿಗಡಿ ಸ್ವಲ್ಪ ಹೀಟಾಗಿದ್ದರೆ ಕೂಡ ಬಸಳೆ ತಂಪಲ್ಲ ದೇಹಕ್ಕೆ, ಹಾಗೆ ಒಳ್ಳೆ ಕಾಂಬಿನೇಷನ್ ಕೊಡ್ತದೆ. ಇವಾಗ ನೋಡಿ, ಲಿಡ್ಡನ್ನು ಒಮ್ಮೆ ಓಪನ್ ಮಾಡಿ ನೋಡೋಣ. ನೋಡಿ ಈ ರೀತಿಯಾಗಿ. ಮತ್ತು ಮಣ್ಣಿದ್ದು ಈ ಥರದ್ದು ಕಡಾಯಿ ಬರ್ತಲ್ಲ, ಇದರಲ್ಲಿ ಮಾಡಿದರೆ ತುಂಬ ರುಚಿ ಇರ್ತದೆ. ಒಂದು ಸರಿ ಉಪ್ಪೆಲ್ಲ ಹಾಕ್ಕೊಂಡಿದ್ದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗಿ ಚೆನ್ನಾಗಿ. ಇವಾಗ ಲಿಡ್ ಕ್ಲೋಸ್ ಮಾಡಿಡೋಣ. ಈತಿರ್ಬೇಕಾರಿಲ್ಲ ಬಸಳೆ ಭಾರಿ ಚಂದ ಪರಿಮಳ ಎಲ್ಲ ಬರ್ತದೆ. ಅದನ್ನು ನೋಡಬೇಕು, ಭಾರಿ ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಚಂದ ಮೂಗಿಗೆ. ಬಸಳೆ ಯಾರಿಗೆಲ್ಲ ಇಷ್ಟನಾ ಅವರಿಗೆಲ್ಲ ನಿಜವಾಗ್ಲೂ ಇಷ್ಟ ಆಗಿರುತ್ತೆ. ನನಗಂತೂ ತುಂಬ ಫೇವ್ರೇಟ್. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ವ, VA ಫ್ಯಾಮಿಲಿ ಪುತ್ತೂರಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಮಾತ್ರ ನೋಡೋದಲ್ಲ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಇದನ್ನು ಶೇರ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೊಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ ಆದಷ್ಟು ಜನರಿಗೆ. ಥ್ಯಾಂಕ್ ಯು. ನೋಡಿ, ನಾವೊಂದು ಕಡಾಯಿ ಇಟ್ಕೊಂಡಿದ್ದೇವೆ. ನಾವು ಈ ಥರದ್ದು ಸಣ್ಣ ಪ್ಯಾನ್ ಸಾಕಾಗ್ತದೆ. ಇದು ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ತೆಂಗಿನೆಣ್ಣೆಯನ್ನು ನಾನು ಹಾಕ್ಕೊಳ್ತಿದ್ದೇನೆ. ಸ್ವಲ್ಪ ತೆಂಗಿನೆಣ್ಣೆ ಹಾಕ್ಕೊಳ್ತಿದ್ದೇನೆ. ಇವ ನೋಡಿ, ಅರ್ಧ ಟೇಬಲ್ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೇನೆ ನಾನು. ಯಾಕೆಂತ ಹೇಳಿದರೆ ಸಾಸಿವೆ ಹಾಕಬೇಕು ಬಸಳೆಗೆ. ಆಲ್ಮೋಸ್ಟ್ ನಾನು ಎಲ್ಲ ಪದಾರ್ಥಕ್ಕೆ ಆ್ಯಡ್ ಮಾಡ್ಕೊತೇನೆ, ತುಂಬ ಟೇಸ್ಟ್ ಕೊಡ್ತದೆ. ಇದು ಬಸಳೆ ಎಲ್ಲ ತಂಪಾಗ್ತದಲ್ಲ, ಶೀತ ಕಫ ಎಲ್ಲ ಆಗ್ತದಲ್ಲ, ಅದಕ್ಕೆ ಇವಾಗ ಸಾಸಿವೆ ಹಾಕಿದರೆ ಯೂಸ್ ಆಗ್ತದೆ ನಿಮಗೆ. ಮತ್ತು ಇದಕ್ಕೆ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. 2 ಸಲ ಇದು ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಆನಿಯನನ್ನು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ನಾವು ಅದಕ್ಕೆ ಕಡೆಗೆ ಹಾಕ್ಕೊಂಡಿದ್ದೇವೆ, ಇನ್ನು ಅರ್ಧವನ್ನು ಇದಕ್ಕೆ ಹಾಕ್ಕೊಂಡಿದ್ದೇವೆ ನಾವು. ಸ್ವಲ್ಪ ಗ್ಯಾಸ್ ಸ್ಲೋಲ್ಲಿ ಇಟ್ಕೊಳ್ಳೋಣ. ಇನ್ನು ಇದಕ್ಕೆ ಬೆಳ್ಳುಳ್ಳಿ ಒಂದು 4 ಎಸಳು ಬೆಳ್ಳುಳ್ಳಿ, 4ರಿಂದ 5 ಎಸಳು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ. ಹಾಗೆ ಒಂದಿಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೇನೆ. ಯಾಕೆಂದರೆ ಇದರಲ್ಲಿ ಹಸಿ ಪ್ರಾನ್ಸ್ ಇರ್ತದಲ್ಲ, ನಾವು ಡ್ರೈ ಎಲ್ಲ ಹಾಕೋದು, ಹಸಿ ಸಿಗಡಿಯನ್ನು ಹಾಕ್ಕೊಳ್ತಿದ್ದೇವೆ. ಅದಕ್ಕೋಸ್ಕರ ಸ್ವಲ್ಪ ಅದರ ಅನುಸಾರವಾಗಿ ಕೂಡ ನಾವು ಕಾಂಬಿನೇಷನ್ನ ನೋಡ್ಕೊಳ್ಬೇಕಾಗ್ತದೆ. ಇನ್ನು 2.5 ಚಮಚದಷ್ಟು ಕೊತ್ತಂಬರಿನ ಹಾಕ್ಕೊಂಡಿದ್ದೇನೆ. ಹಾಗೆ 2 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ಕೊಳ್ತಿದ್ದೇನೆ. ಜಾಸ್ತಿ ಹಾಕ್ಕೊಳ್ಬೇಡಿ, ಯಾಕೆಂದರೆ ಕಹಿ ಆಗ್ಬೋದು. ಹಾಗೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವ ನೋಡಿ, ಅದಕ್ಕೆ ಸ್ವಲ್ಪ ಮೆಣಸು ಹಾಕ್ಕೊಳ್ತಿದ್ದೇನೆ. ಒಂದಿಷ್ಟು ಮೆಣಸು ಸಾಕಾಗ್ತದೆ. 1 2 3 4 1 8 9 ಇರಲಿ, ಬೇಕಾದರೆ 10 ಇರಲಿ, ಏನಾಗೋದಿಲ್ಲ. ನಿಮಗೆ ಖಾರ ಎಷ್ಟು ಬೇಕಾಗ್ತದೆ ಅಷ್ಟು. ಹೆಚ್ಚು ಖಾರ ಆದರೆ ಚೆನ್ನಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದನ್ನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಲೋ ಫ್ಲೇಮಲ್ಲಿಟ್ಟು, ಯಾವತ್ತೂ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಆವಾಗ ನಿಮ್ಮ ಪದಾರ್ಥ ಎಲ್ಲ ತುಂಬ ರುಚಿಯಾಗಿರ್ತದೆ.
ಮಸಾಲೆ ಹುರಿಯುವಾಗ ನಿಮಗೆ ಈ ರೀತಿಯಾಗಿ ಸೌಂಡ್ ಚಿಟಪಟ ಸೌಂಡ್ ಬರ್ತದೆ ನೋಡಿ, ಆವಾಗ ನಿಮ್ಮ ಮಸಾಲೆ ಎಲ್ಲ ಫ್ರೈ ಆಗಿದೆ ಅಂತ ಅರ್ಥ. ಇವಾಗ ಗ್ಯಾಸನ್ನು ಆಫ್ ಮಾಡಿಡೋಣ. ನೋಡ ಯಾವ ರೀತಿ ಆಗಿದೆ ಅಂತ ನೋಡಿ. ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೇನೆ, ಒಂದು ಎರಡೂವರೆ ಅಥವಾ 3 ಗ್ಲಾಸಿನಷ್ಟು ನೀರು ಹಾಕ್ಕೊಂಡಿದ್ದೇನೆ. ಫಸ್ಟಿಗೆ 2.5 ಗ್ಲಾಸಿನಷ್ಟು ನೀವು ನೀರು ಹಾಕ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ತರಕಾರಿ ಎಷ್ಟಿರ್ತದೆ ಅಷ್ಟನ್ನು ನೋಡಿಬಿಟ್ಟು ನೀವು ಹಾಕ್ಕೊಳ್ಬೇಕಾಗ್ತದೆ. ಉಪ್ಪು ಸಕ್ಕತ್ತಾಗಿದ್ದರೆ ಮತ್ತೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಸೊಪ್ಪು ಬೇಗ ಬೇಯ್ತದೆ, ಹಾಗೆ ಇದು ಸ್ವಲ್ಪ ಇದು ಬೆಳೆದಿರುವಂಥದ್ದಲ್ಲ, ಸೊ ಹಾಗಾಗಿ ಇದರ ದಂಟು ಕೂಡ ಬೇಯ್ತದೆ. ನೀವು ಈ ದಂಟು ಬೆಂದ ಅಳತೆಯಲ್ಲಿ ಇದನ್ನು ಗ್ಯಾಸನ್ನು ಆಫ್ ಮಾಡ್ಕೊಳ್ಬೋದು. ನಾವಿವಾಗ ಮಸಾಲೆ ರುಬ್ಬಿಕೊಂಡು ಬರೋಣ. ನಾವು ಮಸಾಲನ್ನೆಲ್ಲ ನಾವೊಂದು ಮಿಕ್ಸಿ ಜಾರಿಗೆ ತಗೊಂಡಿದ್ದೇವೆ. ಅದಕ್ಕೆ ಇವಾಗ ಸಣ್ಣ ತುಂಡು ಹುಳಿಯನ್ನು ಹಾಕ್ಕೊಳ್ತಿದ್ದೇವೆ. ಟೊಮೆಟೊದ್ದು ಹುಳಿ ಇದೆ, ನೀವು ಅದನ್ನು ನೋಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಅರಶಿನವನ್ನು ಆ್ಯಡ್ ಮಾಡ್ಕೊಳ್ತಿದ್ದೇನೆ. ಮೀನು ಕೂಡ ಇದಲ್ಲ, ಹಾಗೆ ಸ್ವಲ್ಪ ಜಾಸ್ತಿಯಾಗಿ ಅರಶಿನ ಹಾಕ್ಕೊಳ್ಳಿ, 1 ಸ್ಪೂನ್ನಷ್ಟು. ಓಕೆ, ಇದನ್ನು ಯಾವ ಮಸಾಲೆ ಯಾವ ಪ್ಯಾನಲ್ಲಿ ಹೊಡೆದಿದ್ದೇವೋ ಅದೇ ಪ್ಯಾನಿಗೆ ಸ್ವಲ್ಪ ನೀರನ್ನು ಸೇರಿಸಿ ರುಬ್ಕೊಂಡು ಬರೋಣ. ಮತ್ತು ಬೇಕಾದಾಗೆ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ರುಬ್ಬಿಕೊಂಡು ಬನ್ನಿ. ಇವಾಗ ನೋಡಿ ಇಷ್ಟ ಆಗಿದೆ. ಇವಾಗ ಇದಕ್ಕೆ ಕೊಬ್ಬರಿಯನ್ನು ನಾವು ತೆಂಗಿನಕಾಯಿಯನ್ನು ಹಾಕ್ಕೊಳ್ತಿದ್ದೇವೆ ನೋಡಿ, ತೆಂಗಿನ ತುರಿಯನ್ನು ಈ ರೀತಿಯಾಗಿ ಸ್ವಲ್ಪ ಸಾಕು, 2 ಹಿಡಿಯಷ್ಟು ತೆಂಗಿನ ತುರಿ ಸಾಕಾಗ್ತದೆ. ಇನ್ನು ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ರುಬ್ಬಿಕೊಂಡು ಬರೋಣ. ನೋಡಿ ಇವಾಗ ಮಸಾಲೆ ರುಬ್ಬಿ ಆಗಿದೆ ನೋಡಿ, ಈ ರೀತಿಯಾಗಿ ನೈಸಾಗಿ ನುಣ್ಣಗಾಗಿ ಪೇಸ್ಟ್ ಆಗಬೇಕು. ಇನ್ನು ಇದನ್ನು ಅದು ಬೆಂದಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ ಇದು ಬೆಂದಿದೆ. ಇವಾಗ ನೋಡಿ ಬೆಂದ ನಂತರ ಹೇಗಾಗ್ತದೆ ಅಂತ ನಿಮಗೆ ಇದರಲ್ಲೇ ಕಾಣ್ಬೋದು. ಇಲ್ಲದ್ರೆ ಒಂದು ಸೌಟನ ಮೂಲಕ ಅದನ್ನು ಈ ರೀತಿಯಾಗಿ ಹಿಂದಿ ಕೂಡ ನೀವು ನೋಡ್ಕೊಳ್ಬೋದು. ಇನ್ನು ಇದಕ್ಕೆ ಮಸಾಲ ಆ್ಯಡ್ ಮಾಡ್ಕೊಂಡು ಬರೋಣ. ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಹಾಕೋಣ. ನೋಡಿ ಸ್ವಲ್ಪ ನೀರನ್ನು ಕೂಡ ಅದೇ ಮಿಕ್ಸಿ ಜಾರಿಗೆ ನಾವು ಹಾಕೊಂಡಾಗಿದೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಆವಾಗಲೇ ನಾವು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇವಲ್ಲ, ಅದು ಸಾಕಾಗಲಿಕ್ಕಿಲ್ಲ. ಇವಾಗ ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನಿಮ್ಮ ರುಚಿ ನೋಡಿಕೊಂಡು ರುಚಿಗೆ ಅನುಸಾರವಾಗಿ ಉಪ್ಪು. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿಡೋಣ. ನೋಡಿ ಅಷ್ಟು ಬಸಳೆ ಹಾಕ್ಕೊಂಡಿದ್ದೇವಲ್ಲ ನಾವು, ಅದಕ್ಕೆ ನಾನು ನಿಮಗೆ ಎಷ್ಟು ಬೇಕಂದ್ರೆ ಅಂತ ಹೇಳಿದರೆ ಸ್ವಲ್ಪ ನೀವು ಸಿಗಡಿಯನ್ನು ಸೈಡಿಗೆ ಹಾಕ್ಕೊಳ್ಬೋದು ಮತ್ತು ಎತ್ತಿಟ್ಕೊಳ್ಬೋದು. ನೆಕ್ಸ್ಟ್ ಟೈಮ್ ಬೇಕಂದ್ರೆ ಮಾಡ್ಕೊಳ್ಬೋದು. ನಾನು ಇವಾಗ ನೋಡಿ 1 ಕಪ್ ಆಗುವಷ್ಟು ನಾನು ಸಿಗಡಿಯನ್ನು ತಗೊಂಡಿದ್ದೇನೆ. ನಾನು ಇವಾಗ ಚೆನ್ನಾಗಿ ತೊಳೆದುಬಿಟ್ಟು ತಗೊಂಡು ಬಂದಿದ್ದೇನೆ. ಈ ಪ್ರಾನ್ಸಲ್ಲಿ ಒಂದು ಬಗೆ ಉಂಟಾಯ್ತಾ, ಇದೆಂತ ಗೊತ್ತಾ, ಮಂಡೆ ಎಟ್ಟಿ ಅಂತ, ಅಂದರೆ ತಲೆ ಇರುವಂಥದ್ದು ಎಟ್ಟಿ ಅಂತ. ಇದು ಅಂದರೆ ಸಮುದ್ರದ ಮಿಡ್ಲಲ್ಲಿರುವಂಥದ್ದು ನೋಡಿ ಅಂತೆ, ಈ ರೀತಿಯಾಗಿ ಎಕ್ಸ್ಟ್ರಾ ಬರ್ತದೆ. ಇದು ಅದರ ತಲೆ ನೋಡಿ. ಕೆಲವೊಂದರಲ್ಲಿ ಇರುವುದಿಲ್ಲ, ಕೆಲವೊಂದರಲ್ಲಿ ಅಲ್ಲ, ಅಂದರೆ ಸಮುದ್ರದ ಈಚೆ ಇರುವಂಥ ಮೀನುಗಳಲ್ಲಿ ಸಿಗುವುದಿಲ್ಲ, ಇದರಲ್ಲಿ ಸಿಗ್ತದೆ. ಇದು ಸಮುದ್ರದ ಮಧ್ಯದಲ್ಲಿರುವಂಥ ಸಿಗಡಿ ಇದು. ನೋಡಿ ಇದು ಚೆನ್ನಾಗಿ ಕುದೀತಿದೆ. ಒಂದ್ಸರಿ ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಆವಾಗಲೇ ನಾವು ತೊಳೆದಿಟ್ಟಂಥ ಸಿಗಡಿಯನ್ನು ಹಸಿ ಸಿಗಡಿಯನ್ನು ಹಾಕ್ಕೊಳ್ತಿದ್ದೇವೆ. ಇವಾಗ ಚೆನ್ನಾಗಿ ಅದನ್ನು ಈ ರೀತಿಯಾಗಿ ಹಿಂಡಬೇಕು ಒಂದ್ಸರಿ, ಮತ್ತು ಇದನ್ನು ಹಾಕ್ಕೊಳ್ಬೇಕು ನೋಡಿ ಈ ರೀತಿಯಾಗಿ. ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ ಆಯಿತಾ. ನೀವೆಲ್ಲ ಇದನ್ನು ಟ್ರೈ ಮಾಡಿ, ಮತ್ತು ಹೇಗಾಗಿದೆ ಅಂತ ನೀವು ನಮಗೆ ಹೇಳಿ ಆಯಿತಾ. ಚೆನ್ನಾಗಿ ಅದು ಹಿಂಡಬೇಕು, ಯಾಕೆಂದರೆ ನಾವು ಅದನ್ನು ತೊಳೆದಿಟ್ಟಿರ್ತೇವಲ್ಲ, ಅದರ ನೀರು ಸ್ವಲ್ಪ ಇರ್ತದೆ. ಹಾಗೆ ಇದನ್ನು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ
ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಇನ್ನು ಲಿಡ್ಡನ್ನು ಕ್ಲೋಸ್ ಮಾಡೋಣ. ಇವಾಗ ನೋಡ್ಕೊಳ್ಳೋಣ ಹೇಗಾಗಿದೆ ಅಂತ. ನೋಡಿ, ಇದು ಇವಾಗ ರೆಡಿಯಾಗಿದೆ. ಉಪ್ಪೆಲ್ಲ ಚೆನ್ನಾಗಿ ಇಟ್ಕೊಂಡಿದೆ ನೋಡಿ. ಇನ್ನಿಟ್ಟನ್ನು ಸರ್ವ್ ಮಾಡ್ಕೊಂಡು ಬರೋಣ. ನೋಡಿ, ತುಂಬ ರುಚಿಯಾಗಿದೆ ನೋಡಿ. ಸರ್ವ್ ಮಾಡ್ಕೊಂಡು ಬಂದಾಯಿತು. ಇನ್ನು ಇದನ್ನು ಬಿಸಿ ಬಿಸಿ ಗಂಜಿ ಜೊತೆ, ದೋಸೆ ಜೊತೆ ಎಲ್ಲ ತಿನ್ಬೋದು. ಇದು ನೋಡಿ, ಸೂಪರಾಗಿರುವಂಥ ರೆಸಿಪಿ ಇದು. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.